ನಟಿ ರಮ್ಯಾಗೆ ಅಶ್ಲೀಲ ಪದಗಳಿಂದ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವಶಕ್ಕೆ ಪಡೆದಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು. ಅಶ್ಲೀಲ ಪದ ಬಳಸಿ ಕಾಮೆಂಟ್ ಮಾಡಿದ 4 ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾ ಐಡಿಗಳ ಮೂಲಕ 4 ಪತ್ತೆ ಹಚ್ಚಲಾಗಿದೆ. ಐಡಿಗಳನ್ನ ಪರಿಶೀಲನೆ ನಡೆಸಿ ಗುರುತು ಹಾಗೂ ವಿಳಾಸವನ್ನ ಪತ್ತೆ ಹಚ್ಚಿದ್ರು. ಇನ್ನು ನಿನ್ನೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ನಟಿ ರಮ್ಯಾಗೆ ಅಶ್ಲೀಲ ಪದಗಳಿಂದ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಇದೀಗ ವಶಕ್ಕೆ ಪಡೆದು ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಶ್ಲೀಲ ಪದಗಳನ್ನು ಬಳಸಿ ಕಾಮೆಂಟ್ ಹಾಗೂ ಮೆಸೇಜ್ಗಳನ್ನು ಇವರ ಇನ್ಸ್ಟಾಗ್ರಾಮ್ ಖಾತೆಗೆ ಮಾಡಲಾಗಿತ್ತು. ಈ ಪೈಕಿ 4 ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಐಡಿಗಳ ಮೂಲಕ 4 ಪತ್ತೆ ಹಚ್ಚಲಾಗಿದೆ. ಐಡಿಗಳನ್ನು ಪರಿಶೀಲನೆ ನಡೆಸಿ ಗುರುತು ಹಾಗೂ ವಿಳಾಸಗಳನ್ನು ಕೂಡ ಫೈಂಡ್ ಔಟ್ ಮಾಡಿದ್ದಾರೆ. ನಿನ್ನೆ ಈ 4 ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ನಟಿ ರಮ್ಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಪದಗಳಿಂದ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. FIR ಕೂಡ ದಾಖಲಾಗಿತ್ತು. 43 ಜನರ ವಿರುದ್ಧ ಅಂದರೆ 43 ಇನ್ಸ್ಟಾಗ್ರಾಮ್ ಐಡಿಗಳ ವಿರುದ್ಧ FIR ದಾಖಲಾಗಿತ್ತು. ಈ ಕುರಿತಾಗಿ ಈಗ 4 ವಶಕ್ಕೆ ಪಡೆದಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು. ಜೊತೆಗೆ ಯಾರೇ ಆಗಿರ್ಬೋದು, ಇನ್ನೊಬ್ಬರಿಗೆ ಕೆಟ್ಟ ಮೆಸೇಜ್ಗಳನ್ನ ಅಥವಾ ಕೆಟ್ಟ ಕಾಮೆಂಟ್ಗಳನ್ನ ಮಾಡಬೇಕು ಅಂದರೆ ಯಾರು ಕೂಡ ಅವರ ರಿಯಲ್ ಅಕೌಂಟ್ನಿಂದ ಮೆಸೇಜ್ ಮಾಡಲ್ಲ ಅಥವಾ ಕಾಮೆಂಟ್ ಮಾಡಲ್ಲ. ಬದಲಿಗೆ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮೆಸೇಜನ್ನು ಮಾಡ್ತಾರೆ. ಈ ಫೇಕ್ ಐಡಿಗಳನ್ನು ಬೆನ್ನತ್ತಿರುವಂತಹ ಸೈಬರ್ ಕ್ರೈಮ್ ಪೊಲೀಸರು ಸದ್ಯಕ್ಕೆ 4 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಅಶ್ಲೀಲ ಪದ ಬಳಸಿ ಕಾಮೆಂಟ್ ಮಾಡಿದ 4 ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾ ಐಡಿಗಳ ಮೂಲಕ 4 ಪತ್ತೆಯಾಗಿದ್ದಾರೆ. ಇನ್ನು ಈ ಐಡಿಗಳನ್ನು ಪರಿಶೀಲನೆ ನಡೆಸಿ ಇದರಲ್ಲಿ ಇವರ ಗುರುತು ಹಾಗೂ ವಿಳಾಸಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ನಿನ್ನೆ ಈ 4 ವಶಕ್ಕೆ ಪಡೆದು ವಿಚಾರಣೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಇನ್ನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಕಾಯ್ದಿರಿಸಿದೆ. ದರ್ಶನ್ ಜಾಮೀನಿನ ಭವಿಷ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ನಿಂತಿರುವಂಥದ್ದು. ಹೀಗಾಗಿ ಈ ವೇಳೆ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ಮೋಹಕ ತಾರೆ ನಟಿ ರಮ್ಯಾ. ಈ ಕುರಿತಾಗಿ ದರ್ಶನ್ ಅಭಿಮಾನಿಗಳು ಇವರಿಗೆ ತೀರಾ ವಾಚ್ಯ ಶಬ್ದಗಳಿಂದ, ಅಶ್ಲೀಲ ಶಬ್ದಗಳಿಂದ ಕಾಮೆಂಟ್ ಹಾಗೂ ಮೆಸೇಜ್ಗಳನ್ನ ಮಾಡಿರ್ತಾರೆ. ತದನಂತರದಲ್ಲಿ ನಟಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿರ್ತಾರೆ. FIR ದಾಖಲಾಗಿರುತ್ತೆ. ಈಗ 4 ವಶಕ್ಕೆ ಪಡೆದಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು.